ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೇನೆ. ಏನು ಹಾಗಲಕಾಯಿಯ ಚಟ್ನಿ, ಪಲ್ಯ, ಸಾಂಬಾರು, ಮೆಣಸ್ಕಾಯಿ ಎಲ್ಲ ನೀವು ಮಾಡಿರ್ತೀರ. ಸೊ ಇವತ್ತು ಸ್ಪೆಷಲ್ಲಾಗಿ ತಿಂಗಳಾನುಗಟ್ಲೆ ಪ್ರಿಸರ್ವ್ ಮಾಡಿಡುವಂತಹ ಚಟ್ನಿ ಪುಡಿಯನ್ನು ಮಾಡುವನಾ? ಹೌದು, ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ಲ? ಹಾಗಲಕಾಯಿಯ ಚಟ್ನಿ ಪುಡಿಯ ಅಂತ? ಹೌದು, ಆಂಧ್ರ ಸ್ಟೈಲಲ್ಲಿ ಹಾಗಲಕಾಯಿಯ ಚಟ್ನಿ ಪುಡಿಯನ್ನು ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಮಳೆಗೆ ಖಡಕ್ಕಾಗಿ ಖರಖಾರವಾಗಿ ಮಾಡುವ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಎರಡು ಇಲ್ಲಿ ಹಾಗಲಕಾಯಿಯನ್ನು ತಗೊಂಡಿದ್ದೇನೆ. ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಸಿಪ್ಪೆಯನ್ನು ನಿಧಾನವಾಗಿ ಈ ಥರ ತೆಗೆಯುವ, ಯಾಕಂದರೆ ಕಹಿಯ ಅಂಶ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗ್ತದೆ ನಮ್ಮ ಚಟ್ನಿ ಪುಡಿಯಲ್ಲಿ. ಸಪೋಸ್ ಬೇಡ ಅಂತ ಹೇಳುವವರು ತೆಗೆಯದೆ ಹಾಗೆ ಸಹ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ನೀಟಾಗಿ ಇದನ್ನು ತಕ್ಕೊಳ್ತಾ ಇದ್ದೇನೆ. ಈ ಚಟ್ನಿ ಪುಡಿಯ ವಿಶೇಷತೆ ಏನಂದರೆ ಇದನ್ನು ನಾವು ಟೇಸ್ಟ್ ಮಾಡುವಾಗ ಕಹಿ ಇದೆ ಅಂತ ಅನಿಸೋದೇ ಇಲ್ಲ. ಇಡ್ಲಿ, ದೋಸೆ, ಬಿಸಿ ಬಿಸಿ ಅನ್ನ ಇದರ ಜೊತೆಗೆ ಇದನ್ನು ನಾವು ಒಳ್ಳೆ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಹೊರಗೆ ಫ್ರಿಜ್ಜಲ್ಲಿ ಇಡದೆ 1 ವಾರದ ತನಕ ಪ್ರಿಸರ್ವ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ 1 ತಿಂಗಳ ತನಕ ಹಾಳೇ ಆಗೋದಿಲ್ಲ ಸ್ನೇಹಿತರೆ. 2 ಭಾಗವನ್ನಾಗಿ ಕಟ್ ಮಾಡಿಕೊಂಡು ಒಳಗೆ ಏನು ಬೀಜ ಇದೆ ಅದನ್ನು ತೆಗೆದುಕೊಳ್ಳುವ. ಎರಡನ್ನು ಇದೇ ಥರ ನಾನು ರೆಡಿ ಮಾಡ್ಕೊಳ್ತೇನೆ. ಹಾಗಲಕಾಯಿಯಲ್ಲಿ ಸಾಮಾನ್ಯವಾಗಿ ನಾವು ಏನು ಚಟ್ನಿ, ಪಲ್ಯ, ಗೊಜ್ಜು ಇದನ್ನೆಲ್ಲ ಮಾಡ್ಕೊಳ್ತೇವೆ. ಸೊ ಇವತ್ತೊಂದು ಸ್ಪೆಷಲ್ ರೆಡಿ ಮಾಡೋಣ ಅಂತ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲ ಬಾರಿಗೆ ನೋಡ್ತಿರುವವರಾದರೆ ಬಲ್ಲಾಲ್ಸ್ ಕ್ಯಾಬೋಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಳ್ಳುವ. ಸಣ್ಣ ಪೀಸು, ತುಂಬ ದೊಡ್ಡ ದೊಡ್ಡ ಪೀಸ್ಗಳನ್ನು ಮಾಡ್ಕೊಳ್ಳೋದು ಬೇಡ. ಇಷ್ಟಿಷ್ಟೇ ಸಣ್ಣ ಪೀಸ್ಗಳನ್ನಾಗಿ ಪೂರ್ತಿಯಾಗಿ ಮಾಡಿಕೊಂಡೆ. ನಂತರ ಒಂದು ಬಿಸಿಯಾದ ಪ್ಯಾನಿಗೆ 3 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, 3 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ 1 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಂಡೆ. ಒಂದೇ 1 ಚಮಚದಷ್ಟು ಎಣ್ಣೆ. ಕೊಬ್ಬರಿ ಎಣ್ಣೆ ಇದ್ದರೆ ರುಚಿ ಒಳ್ಳೆ ಬರ್ತದೆ ನಮ್ಮ ಚಟ್ನಿ ಪುಡಿಗೆ. ಡ್ರೈ ಆಗಿರಬೇಕು ಅನ್ನೋ ಕಾರಣದಿಂದ ಎಣ್ಣೆಯನ್ನು ಸ್ವಲ್ಪ ಯೂಸ್ ಮಾಡಿಕೊಳ್ಳುವಂಥದ್ದು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಳುವ. ಕರಿಬೇವನ್ನು 1 ಮುಷ್ಟಿ ಹಾಕ್ಕೊಂಡೆ. ಕರಿಬೇವು ಏನು ನಮ್ಮ ಕೂದಲಿನ ರಕ್ಷಣೆಗೆ ತುಂಬ ಒಳ್ಳೆಯದಿದು. ಹಾಗಾಗಿ ಆದಷ್ಟು ನಾವು ಈ ಥರ ಪೌಡರ್ ಮಾಡ್ಕೊಳ್ಳುವಾಗಲೇ ಕರಿಬೇವನ್ನು ಯೂಸ್ ಮಾಡಿಕೊಳ್ಳುವ. ಒಗ್ಗರಣೆಗೆಲ್ಲ ಹಾಕ್ಕೊಂಡ್ರೆ ಖಂಡಿತವಾಗಿ ಅದನ್ನು ಬದಿಗೆ ತೆಗೆದಿಡ್ತಾರೆ. ಪೂರ್ತಿಯಾಗಿ ಕಾಯಬೇಕು, ಇದು ರೋಸ್ಟ್ ಆಗಬೇಕು. ಈಗ ಈ ಫ್ಲೇಮನ್ನು ಆಫ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡೆ. ನಂತರ ಪುನಃ ಗ್ಯಾಸ್ ಆನ್ ಮಾಡಿಕೊಂಡು ಅದೇ ಪ್ಯಾನಿಗೆ ಸುಮಾರು 10 ಘಾಟಿ ಮೆಣಸನ್ನು ಹಾಕ್ಕೊಂಡು ಗರಿ ಗರಿಯಾಗುವವರೆಗೆ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಡೆ. ನಂತರ ಅದೇ ಬಿಸಿಯಾದ ಒಂದು ಬಣಲೆಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಆ ಕಹಿಬೇವನ್ನು ಹುರ್ಕೊಳ್ಳುವ. ಕಂಪ್ಲೀಟಾಗಿ ಅದರ ಮಾಯಿಶ್ಚರೆಲ್ಲ ಡ್ರೈ ಆಗಬೇಕು. ನೀರಿನ ಅಂಶ ಏನಿದೆ ಅದು ಹೋಗಬೇಕು. ಸುಮಾರು 7 ರಿಂದ 10 ನಿಮಿಷ ಇದನ್ನು ನಾವು ಹುರ್ಕೊಳ್ಬೇಕಾಗ್ತದೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ಫ್ಲೇಮನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಈಚೆ ನಾವೇನು ಹುರಿದಿಟ್ಟಿದ್ದೇವೆ ಆ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ತಣ್ಣಗಾಗಿದೆ, ಬಿಸಿಯಾಗಿರುವಾಗ ಹಾಕ್ಕೊಳ್ಳೋದು ಬೇಡ, ತುಂಬ ತಣ್ಣಗಾಗೋದು ಬೇಡ. ಹದ ಇರುವಾಗಲೇ ಹಾಕ್ಕೊಳ್ಳುವ. 5 ರಿಂದ 6 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹುಳಿ. ನಾನಿಲ್ಲಿ ಡ್ರೈ ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ. ಸಪೋಸ್ ನಿಮ್ಮ ಹತ್ರ ಅದು ವೆಟ್ ಇದೆ ಅಂತಾದರೆ ಅದನ್ನು ಹಾಗಲಕಾಯಿಯನ್ನು ಹುರ್ಕೊಳ್ಳುವಾಗಲೇ ಹುರ್ಕೊಂಡು ಡ್ರೈ ಮಾಡಿಕೊಳ್ಳುವ. ನೀರನ್ನು ಹಾಕದೆ 1 ಸುತ್ತು ಇದನ್ನು ತಿರುಗಿಸಿದ್ದೇನೆ. ನಂತರ ನಾವೇನು ಹಾಗಲಕಾಯಿಯನ್ನು ಹುರಿದಿಟ್ಕೊಂಡಿದ್ದೇವೆ ಅದನ್ನು ಆ್ಯಡ್ ಮಾಡಿಕೊಳ್ಳುವ. ನಿಮಗೆ ಜ್ವರ ಬಂದಿದೆ ಅಥವಾ ಡಯಾಬಿಟಿಕ್ ಪೇಷಂಟ್ ನೀವು ಅಂತಾದರೆ ಇದನ್ನು ಖಂಡಿತವಾಗಿಯೂ ಮಾಡಿ ತಿನ್ನಿ. ಡಯಾಬಿಟಿಸ್ ಇರುವವರು ಇದನ್ನು ತಿಂದರೆ ಕಂಟ್ರೋಲಿಗೆ ಬರ್ತದೆ. ಶುಗರ್ ಏನು ಲೆವೆಲ್ ಇದೆ ಬಾಡಿಯದು ಕಂಟ್ರೋಲ್ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಮತ್ತೊಮ್ಮೆ ಇದನ್ನು ಗ್ರೈಂಡ್ ಮಾಡಿದರೆ ರುಚಿಯಾದ ಹಾಗಲಕಾಯಿ ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.